ಅಯ್ಯೋ ನಮ್ಮ ಅತ್ತೆಗೆ ಏನಾಯ್ತಪ್ಪ? ಹಿಂಗೆ ಓಡಿ ಓಡಿ ಅಲ್ಲೇ ನಿಂತ್ಕೋತಾರೆ, ಹಿಂಗೆ ಓಡಿ ಓಡಿ ಇಲ್ಲೇ ನಿಂತ್ಕೋತಾರೆ. ಅತ್ತೆ ಯಾಕತ್ತೆ ಈ ಥರ ಎಲ್ಲ ಆಡ್ತಿದ್ರಲ್ಲ, ಯಾಕೆ ಏನಾಯ್ತು? ಅಯ್ಯೋ ಏನಪ್ಪ ಮಾಡೋದು, ಎದ್ನೋ ಬಿದ್ನೋ ಅಂತ ಒಂದೇ ಸಮ ಓಡಿ 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 ಬರೋದನ್ನ ಪ್ರಾಕ್ಟೀಸು ಮಾಡ್ಕೊತಿದ್ದೀನಿ. ನಮ್ಮ ವೀಕ್ಷಕರಿಗೆ ಬೇಜಾರಾಗಬಾರ್ದು ಅಂತ ನೋಡು ದಿನ ದಿನ ವಿಡಿಯೋ ಹಾಕ್ತಿದ್ದೆ, ಆದರೆ ಇವಾಗ ಹಾಕಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನೋಡು ಮತ್ತೆ ಎಲ್ಲ ಬೇಜಾರಾಗ್ತಾರಂತ ಎದ್ನೋ ಬಿದ್ನೋ ಅಂತ ಓಡಿ ಬಂದಿದ್ದೀನಿ. ಅದನ್ನ ತಿಳ್ಕೊಳ್ಳೆ ಸೊಸೆ. ಅಯ್ಯೋ ಅತ್ತೆ ಅತ್ತೆ ಸಾಕು, ಆಮೇಲೆ ಎಲ್ಲಿ ಮೆಟ್ಲ ಮೇಲಿಂದ ಉಳಾಡ್ಕೊಂಡ್ ಬಂದ್ಬಿಟ್ಟಿರ, ಆಮೇಲೆ ಏನಿಲ್ಲ ನಿಮ್ ಕತೆ. ಅಯ್ಯೋ ಆಮೇಲೆ ನಿಮ್ಮನ್ನ ನೋಡ್ಕೊಳಕ್ ಆಗಲ್ಲ ಜಾಸ್ತಿ ಇವತ್ತು. ನಿಲ್ಸಿ ಆಮೇಲೆ ಎಲ್ಲರೂ ಉಳ್ಳಾಡ್ಕೊಂಡ್ ಬಂದ್ಬಿಟ್ಟಿರ. ಅಯ್ಯೋ ಸಾಕು ಸುಮ್ಮನಿರಿ, ಪಾಪ ನಮ್ಮ ರೈತರಿಗೆ ಹುಸಿ ಪುಸ್ತಕ ತಿಳ್ದಂಗೆ ಆಗೋಗೈತೆ. ಯಾಕಂದ್ರೆ ಅವ್ರ ಮನೇಲಿ ಶುಭಾರಂಭ ಜಾಸ್ತಿ ಆಗ್ತೈತೆ. ಏನ್ ಮಾಡೋದು? ಹೌದಾ ಅತ್ತೆ? ಏನತ್ತೆ ಅಂತ ಒಳ್ಳೆ ವಿಷಯ ಏನಂತ ನಮಗೂ ಹೇಳ್ಬೋದು ತಾನೆ? ಇದ್ಯಾಕೆ ಸೊಸೆ ನೀನ್ ಗೊತ್ತಿಲ್ದಾರಂಗ್ ನನ್ನ ಕೇಳ್ತಿಯಲ್ಲ? ನಾನು ಒಂದ್ ಭಾಗ ನೀನು ಒಂದ್ ಭಾಗ, ನಮ್ ವೀಕ್ಷಕರಿಗೆ ತಿಳಿಸೋದೊಂದೇ ಬಾಕಿ ನಮ್ಗೆ. ಮತ್ತೆ ಇನ್ನೆಂತ ತಡ ಮಾಡ್ತೀರಾ ಅತ್ತೆ? ಅದೇನು ಅಂತ ವಿಚಾರ ಎಲ್ರಿಗೂ ಗೊತ್ತಾಗ್ಲಿ ಹೇಳಿ. ಇವಾಗ ಬಂದಿರೋ ಹೊಸ ವೀಕ್ಷಕರಾಗಿರ್ಬೋದು, ನಾನು ವಿಡಿಯೋ ಸ್ಟಾರ್ಟ್ ಆಗಿಂದನೂ ಮಾಡ್ತಿರೋ ವೀಕ್ಷಕರಾಗಿರ್ಬೋದು, ದಯಮಾಡಿ ಕ್ಷಮೆ ಕೇಳ್ತಾ ಇದ್ದೀನಿ ಮೊದಲಾಗೆ. ಯಾಕಂದರೆ ನಮ್ಮ ಮನೇಲಿ ಒಂದು ಒಳ್ಳೆಯ ಶುಭಾರಂಭ ಸ್ಟಾರ್ಟ್ ಆಗ್ತೈತೆ. ಹಾಗಾಗಿ ಜಾಸ್ತಿ ವಿಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ. ಜಾಸ್ತಿ ಎಲ್ಲ ಅಲ್ಪ ಸ್ವಲ್ಪನೂ ಮಾಡ್ತಿದ್ವಿ, ಅದು ಸ್ವಲ್ಪ ಹೊತ್ತು ಅದಕ್ಕೆ ಟೈಮು ಕೊಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ನಮ್ಮ ಕತೆಗಾರ್ತಿ ಅವರಿಗೆ ಮದುವೆ ಆಗ್ತಾ ಇದೆ. ಮದುವೆ ಆಗೋದು ಅಂದರೆ ಏನು ಸುಮ್ಮನೆನಾ? ನಿಮಗೆ ಗೊತ್ತಿರತ್ತೆ, ಮನೇಲಿ ಅದು ಇದು ಅದು ಅದು ಅಂತ ಕೆಲಸ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ. ನಿಮಗೆ ಗೊತ್ತಿರತ್ತೆ ಮದುವೆಲಿ ಎಷ್ಟೆಲ್ಲ ಕೆಲಸ ಇರುತ್ತೆ. ಒಂದು ಮನೇಲಿ ಎಲ್ಲ ಮಾಡ್ಕೊಂಡು ಹೋಗಬೇಕು ಅಂದರೆ ಸ್ವಲ್ಪ ಕಷ್ಟನೇ ಅಲ್ವಾ? ನಂಟ್ರು ಬರ್ತಾ ಇರ್ತಾರೆ, ನಂಟ್ರು ಓದ್ತಾ ಇರ್ತಾರೆ. ಯಾಕೆ ಕೇಳ್ತೀರಾ? ಅಯ್ಯೋ ಇಲ್ಲ ತಿಂಡಿ ಮಾಡ್ಕೊಡ್ಲಾ, ಇಲ್ಲ ಅಡುಗೆ ಮಾಡ್ಲಾ, ಇಲ್ಲ ನಾವೇ ಬಟ್ಟೆ ತಗೊಳ್ಳೋದ, ಇಲ್ಲ ನಂಟ್ರುಗಳಿಗೆ ಬಟ್ಟೆ ತೆಗಿಯೋದ, ಒಂದು ಗೊತ್ತಾಯ್ತಲ್ಲ ಕಣಪ್ಪ. ಆ ಥರ ಸಿಕ್ಕಾಪಟ್ಟೆ ನನಗೂ 15 ದಿನದಿಂದ ಜಾಸ್ತಿ ಕೆಲಸಗಳು ಜಾಸ್ತಿ ಆಗ್ಬಿಟ್ಟೈತಪ್ಪ. ನಾನು ನೋಡಿ ಏನೆಲ್ಲ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಒಂದೊಂದ್ಸಲಿ. ಅದಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ. ಆದರೆ ವಿಡಿಯೋ ಅಂತೂ ನಿಲ್ಸಲ್ಲ, ಮುಂದಕ್ಕೂ ಹೀಗೆ ಹಾಕೊಂಡು ಹೋಗ್ತಾ ಇರ್ತೀನಿ ಮಧ್ಯ. ದಯಮಾಡಿ ನೀವು ಎಲ್ಲರೂ ನಮ್ಮ ವಿಡಿಯೋಗಳನ್ನ ನೋಡಿ ಪ್ರೋತ್ಸಾಹಿಸಬೇಕು ಅನ್ನೋದು ನನ್ನ ವಿನಂತಿ. ಇಲ್ಲಾಂದರೆ ನಮ್ಮೂರಿನ ಗಯ್ಯಾಳಿಗಳಿಗೂ ಒಂದು ಕತೆ ಏನು ಬರ್ತಾ ಇದೆಯೋ ಅದಕ್ಕೂ ಬೇಜಾರ ಆಗಬಾರ್ದು. ಮತ್ತು ನಮ್ಮ ಹಳೆಯ ಲಕ್ಷ್ಮಮ್ಮನ ಸಂಸಾರದ ಕತೆ ಅದಕ್ಕೂ ನೀವು ಬೇಜಾರು ಮಾಡ್ಕೋಬಾರ್ದು. ರಾಣಿ ಮಹಾರಾಣಿ ಆ ಕಥೆಯನ್ನು ನೋಡಿನೂ ಬೇಜಾರು ಮಾಡ್ಕೋಬಾರ್ದು. ಯಾಕೆ ವಿಡಿಯೋ ಹಾಕ್ತಾ ಇಲ್ಲ ಅಂತ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ನಿಮಗೆ. ಸ್ವಲ್ಪ ದಿನ ಅಷ್ಟೇ, ಈ ಒಂದು 15 ದಿನದವರೆಗೂ ಸ್ವಲ್ಪ ಅದು ಇದು ಅಂತ ಕೆಲಸದಲ್ಲಿ ಬ್ಯುಸಿ ಆಗೋಗಿರ್ತೀವಿ. ಮದುವೆ ಅಂದ್ರೇ ನಿಮ್ಗೆ ಗೊತ್ತಿರತ್ತೆ, ನಂದೇ ಮದುವೆ ಆಗಿರೋದ್ರಿಂದ ಸ್ವಲ್ಪ ಕೆಲಸಗಳು ಜಾಸ್ತಿ ಇದೆ. ಅಯ್ಯೋ ನಂದಲ್ಲ, ಕಥೆಗಾರ್ತಿದ್ದು ಲಕ್ಷ್ಮಮ್ಮನಗಾಲೆ ಮದುವೆ ಆಗಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆಗ್ಬಿಟ್ಟೈತೆ, ನಿಮಗೆ ಗೊತ್ತು. ದಯಮಾಡಿ ಹೆಚ್ಚು ಜನ ವಿಡಿಯೋಗಳನ್ನ ನೋಡಿಬಿಟ್ಟು ಶೇರ್ ಮಾಡಿ. ದಯವಿಟ್ಟು ಕಮೆಂಟ್ಗಳನ್ನ ತಿಳಿಸಿ, ನಿಮ್ಮ ಒಪಿನಿಯನ್ನ ಆದಷ್ಟು ಶೇರ್ ಮಾಡಿ. ನೀವು ಶೇರ್ ಮಾಡ್ತಿದ್ರೆ ನಮಗೂ ಈ ಕೆಲಸ ಕಾರ್ಯದಲ್ಲಿ ಅವಾಗ ಇವಾಗ ಒಂದೊಂದು ವಿಡಿಯೋಗಳನ್ನ ಹಾಕೋಕ್ಕೆ ನಮಗೂ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ದಯಮಾಡಿ ಒಂದು ಲೈಕು ಶೇರು ಕಮೆಂಟ್ ಮುಖಾಂತರ ನಿಮ್ಮ ಒಪಿನಿಯನ್ನ ಶೇರ್ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಕಣ್ರಪ್ಪ. ಆದಷ್ಟು ವಿಡಿಯೋಗಳನ್ನ ವಾರದಲ್ಲಿ ಒಂದು 3 ಇಲ್ಲ 4 ಆದ್ರೂ ಹಾಕಿ ಹಾಕ್ತೀನಿ. ದಯಮಾಡಿ ಆ ವಿಡಿಯೋಗಳನ್ನ ನೋಡಿ ನಮಗೆ ಸಮಯ ಸಿಕ್ಕಾಗೆಲ್ಲ ವಿಡಿಯೋನ ಹಾಕಬೇಕು ಅಂತ ಅನ್ಕೋತಾ ಇರ್ತೀನಿ. ಅಷ್ಟೊತ್ತಿಗೆ ಇನ್ನೊಂದು ಯಾವುದಾದ್ರೂ ಒಂದು ಕೆಲಸ ಬಂದ್ಬಿಟ್ಟು ಮತ್ತೆ ಅಲ್ಲಿ ಇಲ್ಲಿ ಅಡ್ಡಾಡಂಗೆ ಆಗೋಗುತ್ತೆ. ಯಾಕೆ ಹೇಳ್ತೀರಾ ನಮ್ಮ ಕೆಲಸನ ಹಂಗಾಗೋಗಿದೆ. ದಯಮಾಡಿ ನಮ್ಮ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ವಿಡಿಯೋ ಮಾಡಬೇಕು ಅಂತ ನೋಡಿಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ, ಸರಿನಾ? ಹೌದು ವೀಕ್ಷಕರೇ, ದಯಮಾಡಿ ನಾವು ಆವಾಗ ಇವಾಗ ಹಾಕೋ ವಿಡಿಯೋನ ಇನ್ನು ಸ್ವಲ್ಪ ದಿನದ ಮಟ್ಟಿಗೆ ನೀವು ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಮೊದಲಿನ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಸ್ವಲ್ಪ ದಿನದ ಮಟ್ಟಿಗೆ